ಹಾಯ್ ಎಲ್ಲರಿಗೂ ನನ್ನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ತುಂಬ ದಿನಗಳ ನಂತರ ಈ ಲಾಂಗ್ ಫಾರ್ಮ್ಯಾಟ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇತ್ತೀಚೆಗೆ ನಾವು ಸಕಲೇಶಪುರ ಟ್ರಿಪ್ ಹೋಗಿದ್ವಿ. ಸೊ ಅಲ್ಲಿನ ಟಿಡ್ ಬಿಟ್ಸ್ ನಾವೇನೇನು ಮಾಡಿದ್ವಿ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಾನು ತೇಜು ಆ್ಯಂಡ್ ನನ್ನ ಚಾನಲ್ ಹೆಸರು ತೇಜೂಸ್ ಅಡ್ಡ. ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಬ್ಯಾಂಗ್ಳೂರಿಂದ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತ್ಯಾಕೆ ತಡ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನಿಷಿಯಲಿ ಸ್ವಲ್ಪ ದೂರ ನಾನೇ ಕಾರ್ ಓಡಿಸಿದೆ. ಅದಾದಮೇಲೆ ತಿಂಡಿಗೆ ಅಂತ ನಿಲ್ಲಿಸಿದ ಮೇಲೆ ತಿಂಡಿ ಎಲ್ಲ ಮುಗಿದ ಮೇಲೆ ನಮ್ಮ ಫ್ರೆಂಡ್ಗೆ ನಾನು ಕಾರ್ ಕೊಟ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಹಿಂದೆಗಡೆ ಫುಲ್ ಎಂಜಾಯ್ ಮಾಡ್ಕೊತ ಕೂತಿದ್ವಿ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೇ ನೆಲಮಂಗಲ ದಾಟ್ತಾನೆ ಒಂದು ಚಿಕ್ಕ ಹೋಟೆಲ್ ಸಿಗುತ್ತೆ, ಉಡುಪಿ ಉಪಹಾರ ಅನ್ಸುತ್ತೆ ಅದ್ರ ಹೆಸರು. ಸೊ ಅಲ್ಲೇ ಸ್ಟಾಪ್ ಮಾಡಿ ಫಸ್ಟ್ ನಾವು ತಿಂಡಿ ಮಾಡ್ಕೊಂಡ್ವಿ. ಫ್ರೆಂಡ್ಸ್ ಜೊತೆ ಟ್ರಿಪ್ ಅಂದರೆ ಹಾಡು ಕೇಳ್ತಾ ಎಂಜಾಯ್ ಮಾಡ್ದಲೇ ಹೋಗ್ದಲೇ ಇರೋಕ್ಕಾಗತ್ತಾ? ನಾವು ಕೂಡ ಅದನ್ನೇ ಮಾಡ್ತಾಯಿದ್ವಿ. ಫುಲ್ಲು ಎಲ್ಲ ಥರ ಸಾಂಗ್ಸ್ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡ್ಕೊತಾ ಹೋಗ್ತಾಯಿದ್ವಿ. ನಮ್ಮ ಟ್ರಿಪ್ ಎಂಜಾಯ್ಮೆಂಟ್ಗೆ ವೆದರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿತ್ತು. ನೀವು ನೋಡ್ಬೋದು ಫುಲ್ ಕ್ಲೌಡಿ ಆಗಿತ್ತು ವೆದರು, ಒಂಚೂರು ಬಿಸಿಲಿರಲಿಲ್ಲ. ಒಳ್ಳೆ ಆ್ಯಪ್ಟ್ ಇತ್ತು ನಮ್ಮ ಟ್ರಿಪ್ಗೆ. ಮುಂದೆ ಪಿಟ್ ಸ್ಟಾಪ್ ಥರ ಬರ್ಗರ್ ಕಿಂಗ್ ಹತ್ರ ನಿಲ್ಲಿಸಿ ಚಾಕ್ಲೇಟ್ ಮಿಲ್ಕ್ ಶೇಕ್ನ ಕುಡಿದ್ವಿ. ಸಕಲೇಶಪುರ ಹತ್ರ ಹೋಗ್ತಾ ಹೋಗ್ತಾ ವೆದರ್ ಕೂಡ ಇನ್ನೂ ತುಂಬ ಚೆನ್ನಾಗಾಗೋಕ್ಕೆ ಶುರುವಾಯಿತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಫಾಗಿ ವೆದರ್ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಈ ವೆಸ್ಟರ್ನ್ ಘಾಟ್ಸ್, ಮಲೆನಾಡು, ಕೂರ್ಗ್ ಈ ಥರ ವೆದರ್ ಇರೋ ಜಾಗ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವು ಹೋಗಿದ್ದ ಟೈಮಲ್ಲಿ ಮಳೆ ಕೂಡ ಬರ್ತಾಯಿತ್ತು, ಆಮೇಲೆ ಫಾಗ್ ಕೂಡ ಇತ್ತು. ಹಾಗಂತ ಚಳಿ ಇರಲಿಲ್ಲ, ತುಂಬ ಚಳಿಗಾಲ ಅಲ್ಲ ಇದು. ಸೊ ಇಟ್ ವಾಸ್ ಲೈಕ್ ತುಂಬ ವಾರ್ಮು ಅಲ್ಲ, ತುಂಬ ಕೋಲ್ಡು ಅಲ್ಲ, ಮಧ್ಯದಲ್ಲಿ. ಬಟ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ವಿ ಆಲ್ ಎಂಜಾಯ್ಡ್ ದ ವೆದರ್ ವೈಲ್ ಟ್ರಾವೆಲಿಂಗ್ ಇಟ್ ಸೆಲ್ಫ್. ತುಂಬಾ ಖುಷಿಯಾಯಿತು ನಮಗೆ. ನನ್ನ ಬ್ಲಾಗಲ್ಲಿ ಇವತ್ತು ನೀವು ತುಂಬ ರೋಡು, ಇದೇ ಫಾಗಿ ವೆದರ್ ಅದೇ ತೋರಿಸಿದ್ದೀನಿ ಅಂದರೆ ಐ ಆಮ್ ರಿಯಲಿ ಸಾರಿ. ಬಿಕಾಸ್ ಆ ವೆದರ್ ಅಷ್ಟು ಚೆನ್ನಾಗಿತ್ತು. ನಾವು ಆದಷ್ಟು ಆ ಬ್ಯೂಟಿನ ನಮ್ಮ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನೇ ನಿಮಗೆ ತೋರಿಸ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗಿರ್ಬೋದು.
ಮುಂದೆ ವೆದರ್ ಚೆನ್ನಾಗಿತ್ತು ಅಂತ ರೋಡ್ ಮಧ್ಯದಲ್ಲೇ ಸ್ಟಾಪ್ ಮಾಡಿ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಅಲ್ಲಿ ತುಂಬಾ ಫಾಗ್ ಇತ್ತು, ತುಂಬ ಚೆನ್ನಾಗಿತ್ತು. ಗಾಡಿಗಳು ಕೂಡ ಯಾವುದೂ ಓಡಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ. ಸೊ ಅಲ್ಲಿಂದ ನಾವು ಮುಂದೆ ಬಂದಿದ್ದು ಹೋಮ್ ಸ್ಟೇಗೆ. ಇದು ಸಕಲೇಶಪುರ ಹತ್ತಿರ ಇರೋ ಗ್ರೀನ್ ಸ್ಟೇ ಅಂತ ಹೆಸರು. ನಾವು ಅಲ್ಲಿ ರೀಚ್ ಆದಾಗ ಸುಮಾರು 3 ಗಂಟೆ ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ. 3 ಗಂಟೆಯಿಂದ ಮುಂದಕ್ಕೆ 4 ಗಂಟೆ 5 ಗಂಟೆ ಆಗ್ತಾ ಆಗ್ತಾ ಫಾಗ್ ಜಾಸ್ತಿ ಆಗ್ತಾ ಹೋಗ್ತು. ಹಾಗೆ ಮಳೆನೂ ಕೂಡ ಶುರುವಾಯಿತು. ಆ್ಯಕ್ಚುಲಿ ರೆಸಾರ್ಟ್ ಅಲ್ಲ, ಹೋಮ್ ಸ್ಟೇ ಮುಂದೆ ಇರೋದು ಕಂಪ್ಲೀಟ್ ಬೆಟ್ಟ ಅದು. ನೀವು ನೋಡ್ಬೋದು, ಬೆಟ್ಟ ಇದೆ, ಹೋಗ್ತಾ 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 ಫುಲ್ಲು ಫಾಗ್ ಆಗುತ್ತೆ, ಆ ಥರ ಇತ್ತು. ನಾವು ಹೋಗಿದ್ದ ದಿನ ಬೇರೇನೂ ಮಾಡಿಲ್ಲ, ಬಿಕಾಸ್ ಮಳೆ ಕೂಡ ಜಾಸ್ತಿ ಆಯಿತು, ನಮಗೂ ಫುಲ್ ಸುಸ್ತಾಗಿತ್ತು ಟ್ರಾವೆಲ್ ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಸುಮಾರು 8:30 9 ಗಂಟೆಗೆ ಬಿಸ್ಲೆ ಘಾಟ್ ಹತ್ರ ಹೋಗ್ತಿದ್ವಿ. ಬಿಸ್ಲೆ ಘಾಟ್ ಹತ್ರ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನೋಡೋಕ್ಕಂತಲೇ ಹೋಗ್ತಾಯಿದ್ವಿ. We are at Bisle Ghat. Wow. ಸಗದಾಗಿದೆ. ಬಿಸ್ಲೆ ಘಾಟ್ ಹತ್ರ ಫಾಗ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು, ಎದುರುಗಡೆ ಏನೂ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಬೆಟ್ಟ ಇದೆ, ದೂರದಲ್ಲಿ 2 ಫಾಲ್ಸು ಕೂಡ ಕಾಣುತ್ತೆ. ನಾವು ಸ್ವಲ್ಪ ಹೊತ್ತು ಆದಮೇಲೆ ಅದು ಕಾಣಿಸೋಕ್ಕೆ ಶುರುವಾಯಿತು, ಆ ಫಾಗ್ ಎಲ್ಲ ಮೂವ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ನಮಗೆ ಫಾಲ್ಸ್ ಕೂಡ ಕಾಣಿಸ್ತು. ಆ್ಯಕ್ಚುಲಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮುಂದೆ ನಾವು ರೂಮ್ಗೆ ವಾಪಸ್ ಬಂದು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟ್ರೆಕ್ಗೆ ಅಂತ ಹೋದ್ವಿ. ಅಲ್ಲೇ ಹತ್ತಿರದಲ್ಲಿ ಪಾಟ್ಲಾ ಬೆಟ್ಟ ಅಂತ ಇದೆ. ಸೊ ಅದು ಸುಮಾರು 3 to 4 ಕಿಲೋಮೀಟರ್ಸ್ ಅನಿಸುತ್ತೆ. ಅಲ್ಲಿ ನಡ್ಕೊಂಡು ಹೋಗಬೇಕು. ಮುಂಚೆ ಈ ಜೀಪೆಲ್ಲ ಬಿಡ್ತಾ ಇದ್ರಂತೆ, ಐ ಡೋಂಟ್ ನೋ ಫಾರ್ ಸಮ್ ರೀಸನ್ ಇವಾಗ ಜೀಪೆಲ್ಲ ಬಿಡಲ್ಲ. ಸೊ ನಾವೇ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಟು ಬಿ ಹಾನೆಸ್ಟ್, ಐ ಆಮ್ ನಾಟ್ ಅ ಟ್ರೆಕ್ ಪರ್ಸನ್. ಫಸ್ಟ್ ಸ್ಟಾರ್ಟಿಂಗ್ ತುಂಬ ಎಕ್ಸೈಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಫುಲ್ಲು ಬೇಗ ಸುಸ್ತಾಗ್ಬಿಡ್ತೀನಿ, ಕ್ರ್ಯಾಂಕಿ ಆಗಿಬಿಡ್ತೀನಿ. ಸೊ ಅಲ್ಲೂ ಕೂಡ ಅದೇ ಆಯಿತು. ಸ್ಟಾರ್ಟಿಂಗಲ್ಲಿ ಫುಲ್ ಜೋಶಲ್ಲಿ ಹೋಗ್ತಾ ಹೋಗ್ತಾ ಫುಲ್ಲು ಸುಸ್ತಾಯಿತು ನನಗೆ. ಬಟ್ ಸ್ಟಿಲ್ ಫುಲ್ ವ್ಯೂ ಪಾಯಿಂಟ್ ಹತ್ರ ಹೋದ್ಮೇಲೆ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ವ್ಯೂ ತುಂಬಾ ಫಾಗಿ ಆಗಿತ್ತು. ನಮಗೂ ಖುಷಿ ಆಯಿತು ಅಲ್ಲಿ ಹೋದ್ಮೇಲೆ.
ಹೋಗಬೇಕು. ಎಷ್ಟು ಸುಸ್ತಾಗುತ್ತೆ ಗೊತ್ತಿಲ್ಲ. ಇವಾಗ ಫುಲ್ಲು ಬ್ಯಾಟ್ರಿ ಚಾರ್ಜ್ ಇದೆ. ಬರೋವಾಗ ಮತ್ತೆ ವಿಡಿಯೋ ಮಾಡ್ತಾರೆ. ಜೊತೆಗೆ ರೂಮಲ್ಲಿ ಇಟ್ಕೋಬೇಕು ಅಲ್ವಾ? ಏನ್ ಮಾಡ್ತೀಯ ನಿಮ್ಗೆ ಅಕ್ಕ ತಂಗಿ? ಏ ರಾಣಿ ಮಾತು ಸರ್ ಫುಲ್ ಬಗ್ಸ್ಬಿಡ ರಾಣಿ ಮಾತು ಏನು ತಂದಿಲ್ಲ ಅಂತ ನೋಡ್ತೈತೆ ಕಣೋದು. ರಾಣಿ 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 ಏನು ತರಲಿಲ್ವಲ್ಲ ನಾವು. ಯು ಲೈಕ್ ಡಾಗ್ಸ್? ಕುತ್ಕೋ ಅಲ್ಲ ಅದಕ್ಕೆ. ಕುಚ್ಚೋ ರಾಣಿ ಕುಚ್ಚೋ. ಓ ಅಲ್ಲಿ ಸೌಂಡ್ಗೆನೆ ಒಬ್ಳೆ ಆಡ್ತಾಳೆ. ಮತ್ತು ನಾವು ರೂಮ್ಗೆ ಬಂದು ಲಂಚ್ನ ಮುಗಿಸ್ಕೊಂಡು ಹತ್ತಿರದಲ್ಲಿ ಮಲ್ಲಳ್ಳಿ ಫಾಲ್ಸ್ ಅಂತ ಇದೆ, ಸೊ ಅಲ್ಲಿಗೆ ಹೊರಟ್ವಿ. ಅದು ಹೇಗಿದೆ ಅಂದರೆ ನಾವು ಕೆಳಗಡೆ ಇಳಿಬೇಕು, ತುಂಬ ಸ್ಟೆಪ್ಸ್ ಇದೆ, ಲೈಕ್ 400 to 500 ಸ್ಟೆಪ್ಸ್ ಇದೆ. ಕೆಳಗಡೆ ಇಳ್ಕೊಂಡು ಹೋದರೆ ಫುಲ್ ಫಾಲ್ಸ್ ಕಾಣುತ್ತೆ, ಆ ಥರ ಇದೆ. ಸೊ ಇಳಿಯೋದೇನೋ ಇಳಿದ್ಬಿಟ್ವಿ. ಮತ್ತು ನಾನು ಗೊತ್ತಲ್ಲ ನನ್ನ ಬ್ಯಾಟ್ರಿ ಫುಲ್ಲು ಡಿಸ್ಚಾರ್ಜ್ ಆಯಿತು. ಸೊ ಫುಲ್ಲು ನನಗೆ ಹತ್ತೋದ್ರಲ್ಲಿ ಫುಲ್ಲು ಸುಸ್ತಾಗ್ಬಿಡ್ತು. ಬಟ್ ಆ ವ್ಯೂ ತುಂಬಾ ಚೆನ್ನಾಗಿತ್ತು ಕೆಳಗೆ ಹೋದ್ಮೇಲೆ. ಸೊ ಅದಾದಮೇಲೆ ರಾತ್ರಿ ನಮಗೆ ಹೋಮ್ ಸ್ಟೇಯಲ್ಲಿ ಕ್ಯಾಂಪ್ ಫೈರ್ ಹಾಕ್ಕೊಟ್ಟಿದ್ರು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ನಾನ್ ವೆಜ್ ಆರ್ಡರ್ ಮಾಡಿದ್ವಿ. ಇನ್ನು ಇಬ್ಬರು ನಮ್ಮ ಫ್ರೆಂಡ್ಸ್ ಬಂದು ವೆಜ್ ಆರ್ಡರ್ ಮಾಡಿದ್ವಿ. ಸೊ 2 ಆಪ್ಷನ್ ಕೂಡ ಇತ್ತು. ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ, ಬಿಕಾಸ್ ಹೋಮ್ಲಿ ಫುಡ್ ಥರ ಇತ್ತು, ಮನೆ ಊಟ ಥರನೇ ಇತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಮುಂದೆ ನಾವು ಬೇರೆ ಎಲ್ಲೂ ಪ್ಲೇಸ್ಗೆ ಹೋಗಲಿಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಚೆಕ್ಔಟ್ಗಿಂತ ಮುಂಚೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ತುಂಬಾ ಮಳೆ ಬರ್ತಾಯಿತ್ತು. 5:30 ಬೆಳಗ್ಗೆ ನಾವು ಎದ್ದು ನೋಡಿದ್ವಿ, ಬಟ್ ಸ್ಟಿಲ್ ತುಂಬ ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವಾಗ ನಾನು ರೂಮ್ ಟೂರ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಬಾಗ್ಲ ಹತ್ರನೇ ತುಂಬ ಹುಳಗಳೆಲ್ಲ ಕೂತಿದ್ವು, ಬಿಕಾಸ್ ತುಂಬ ಮಳೆ ಅಲ್ವಾ, ಮತ್ತು ಸುತ್ತ ಗ್ರೀನ್ರಿ ಇದೆ. ಸೊ ಎಲ್ಲ ಥರ ಹುಳಗಳು ಬಂದಲ್ಲಿ ಕೂತಿದ್ವು. ಸೊ ರೂಮು ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿದೆ. ಸೊ ಮೇಲೆ ಹೆಂಚೆಲ್ಲ ಹಾಕಿದ್ದಾರೆ. ಸೊ ಈಚೆ ಎಷ್ಟೇ ಚಳಿ ಇದ್ರೂ ಒಳಗಡೆ ಬೆಚ್ಚಗಿತ್ತು. ಅವರು ಕೊಟ್ಟಿರೋ ಬ್ಲ್ಯಾಂಕೆಟ್ ಕೂಡ ತುಂಬಾ ಥಿಕ್ಕಾಗಿತ್ತು. ಸೊ ನಮಗೆ ಚಳಿ ಎಲ್ಲೂ ಅನಿಸೇ ಇಲ್ಲ. ಸೊ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಬಾಲ್ಕನಿ. ಸೊ ನೀವು ನೋಡ್ಬೋದು ಆಚೆ ಕಡೆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಈ ಹೋಮ್ ಸ್ಟೇ ಸ್ವಲ್ಪ ಇಂಟೀರಿಯರ್ ಅನ್ನಿಸ್ಬೋದು ಕೆಲವ್ರಿಗೆ, ಬಟ್ ಐ ಡೋಂಟ್ ನೋ, ನಮಗೆ ತುಂಬಾ ಪೀಸ್ಫುಲ್ ಇತ್ತು. ಯಾಕಂದರೆ ಡೈಲಿ ಅದೇ ವರ್ಕು ಎಲ್ಲ ಮಾಡಿ ನಮಗೂ ಸಾಕಾಗಿತ್ತು. ಸೊ ಫುಲ್ ಪೀಸ್ಫುಲ್ ಆಗಿತ್ತು, ಬಿಕಾಸ್ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಏನೂ ಇಲ್ಲ. ನೀವು ನೋಡ್ಬೋದು ಸುತ್ತಮುತ್ತ ಏನೂ ಇಲ್ಲ, ಜಸ್ಟ್ ಗ್ರೀನ್ರಿ, ಜಸ್ಟ್ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡೋ ಥರ ವಾತಾವರಣ ಆಯಿತು. ಅದಕ್ಕೆ ನಮಗೆ ತುಂಬಾ ಇಷ್ಟ ಆಯಿತು. ರೂಮಲ್ಲಿ ಒಂದು ಕಬರ್ಡ್ ಕೊಟ್ಟಿದ್ದಾರೆ, ಚಿಕ್ಕದಾಗಿರೋ ಕಬರ್ಡ್ ಇತ್ತು. ಆಮೇಲೆ ವಾಶ್ರೂಮ್ ಎಲ್ಲ ಕೂಡ ಕ್ಲೀನಾಗಿ ಇಟ್ಕೊಂಡಿದ್ರು. ಹಾಗೆ ರೂಮ್ ಕೂಡ ತುಂಬಾ ಕ್ಲೀನಾಗಿತ್ತು. ಸೊ ದ್ಯಾಟ್ ಈಸ್ ದ ಮೇನ್ ಥಿಂಗ್. ಸೊ ಅದಕ್ಕೆ ನಮಗೆ ತುಂಬ ಇಷ್ಟ ಆಗಿದ್ದು.
ಇದು ಇನ್ನೂ ಒಂದು ರೂಮ್ ನೀವು ನೋಡ್ಬೋದು. ಇದು ಸ್ವಲ್ಪ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಏನಂತಾರೆ ಸ್ಟೇರ್‌ಕೇಸ್ ಇನ್ನರ್ ಸ್ಟೇರ್‌ಕೇಸ್ ಕೂಡ ಇದೆ. ಸೊ ಮೇಲ್ಗಡೆ ಒಂದು ದೊಡ್ಡ ಬೆಡ್ ಇದೆ. ಕೆಳಗಡೆ ಒಂದು ದೊಡ್ಡ ಬೆಡ್ ಇದೆ. ಹಾಗೆ ಒಂದು ಸ್ಪೇರ್ ಬೆಡ್ ಕೂಡ ಇದೆ. ಸೊ ಹೋಲ್ ಫ್ಯಾಮಿಲಿ ತುಂಬ ಜನ ಬಂದರೆ ಇಲ್ಲಿ ಸ್ಟೇ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಬಟ್ ಇದು ದೊಡ್ಡ ರೂಮ್ ಆ್ಯಕ್ಚುಲಿ. ನನಗೆ ಈ ಇಂಟೀರಿಯರ್ ಸ್ಟ್ರಕ್ಚರ್ ತುಂಬ ಇಷ್ಟ ಆಯಿತು. ನಾನು ಮೇಲೆ ಹೋಗಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೂಮು. ಒಟ್ಟಿನಲ್ಲಿ ರೂಮ್ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕಂಫರ್ಟಬಲ್ ಆಗಿ ಇದೆ. ನೆಕ್ಸ್ಟ್ ಇನ್ನೇನು ನಾವು ಚೆಕ್ಔಟ್ ಮಾಡೋ ಟೈಮ್ ಆಗಿತ್ತು. ಸೊ ಬಿಫೋರ್ ದ್ಯಾಟ್ ನಾವು ತಿಂಡಿ ಮಾಡ್ಕೊಂಡು ಹೊರಡ್ತಾ ಇದ್ವಿ. ನಾವು ಚೆಕ್ಔಟ್ ಮಾಡಿ ಮುಂದೆ ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ಅಲ್ಲಿ ದೇವಸ್ಥಾನ ಇತ್ತು. ನನಗೆ ಹೆಸರು ಮರ್ತೋಗಿದೆ ಅಲ್ಲಿ ಯಾವ ದೇವಸ್ಥಾನ ಅಂತ. ಸೊ ಆ ದೇವಸ್ಥಾನ ಕೂಡ ತುಂಬ ಪ್ರಶಾಂತವಾಗಿತ್ತು. ಆ್ಯಕ್ಚುಲಿ ಜನ ಇಲ್ಲ ಏನಿಲ್ಲ, ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ ಕೂಡ. ಅಲ್ಲೂ ಕೂಡ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿ ಕೂಡ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದುಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು. ಸೊ ಪ್ರಸಾದ ಕೂಡ ಇತ್ತು. ಸೊ ಅದನ್ನು ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಸೊ ಇದೇ ಆ ವ್ಯೂ ಪಾಯಿಂಟ್. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ. ಸಕಲೇಶಪುರ ಹತ್ತಿರ ಎಲ್ಲ ಇದೇ ಥರ ಫಾಗಿನೇ ಇತ್ತು, ಎಲ್ಲ ಫಾಗ್ ವೆದರೇ ಇತ್ತು. ಸೊ ಇದಿಷ್ಟು ನನ್ನ ಟ್ರಿಪ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.